ಇಲ್ಲಿ ಹೆಂಗಳೆಯರ ಮನಸ್ಸನ್ನ ಗೆದ್ದಂತ ಹೀರೋ, ಲವ್ಗೆ ಟ್ರೆಂಡ್ ಆಗಿದಂತ ಕೃಷ್ಣ ಅವರು ಈಗ ಅದೇ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸೋದಕ್ಕೆ ಖಡಕ್ ಲಾಯರ್ ಆಗಿ ಬರ್ತಾ ಇದ್ದಾರೆ ಯುದ್ಧಕಾಂಡ ಸಿನಿಮಾ ಮೂಲಕ. ಸೊ ಅವ್ರು ಇವತ್ತು ನಮ್ಮ ಜೊತೆ ಇದ್ದಾರೆ. ಯಾಕೆ ಈ ಸಿನಿಮಾ ಕಥೆಯನ್ನು ಆಯ್ಕೆ ಮಾಡ್ಕೊಂಡ್ರು, ಅವರೇ ನಿರ್ಮಾಣ ಮಾಡೋದಕ್ಕೆ ಯಾಕೆ ಮುಂದಾದ್ರು ಅನ್ನೋದನ್ನ ಕೇಳೋಣ. ಸರ್, ಈಗ ನಂದು ಫಸ್ಟ್ ಪ್ರಶ್ನೆ ಅಂದರೆ, ನಿಮಗೆ ಯಾವಾಗಲೇ ಕಾಲ್ ಮಾಡಿದ್ರು ಒಂದು ಮಾತೇ ಹೇಳ್ತಾ ಇದ್ರಿ, ಫಸ್ಟು ಒಂದು ಸಕ್ಸಸ್ ಕೊಡೋಣ, ಈಗ ಏನಿದೆ ಮಾತಾಡೋದಕ್ಕೆ ಅಂತ. ಸೊ ಯುದ್ಧಕಾಂಡ ನಿಮಗೆ ಎಷ್ಟು ಸಕ್ಸಸ್ ಕೊಡುತ್ತೆ ಅನ್ನೋ ನಿರೀಕ್ಷೆ ಇದೆ ಸರ್? ಒಳ್ಳೆ ಸಿನಿಮಾ ಮಾಡಿದ್ದೀನಿ, ಅದು ಆಲ್ರೆಡಿ ನನಗೆ ಪರ್ಸ್ನಲಿ ಸಕ್ಸಸ್ಫುಲ್ ಆಗಿಬಿಟ್ಟಿದೆ. ಈಗ ಒಂದು ತಾಯಿ ಗರ್ಭಿಣಿ ಆಗಿದ್ದಾಳೆ ಅನ್ನೋದು ಅವಳಿಗೆ ಫಸ್ಟ್ ಗೊತ್ತಾಗುತ್ತಲ್ಲ ವಿಚಾರ, ಅದೇ ಅವಳಿಗೆ ಸಕ್ಸಸ್ಸು. ಮಗು ಹುಟ್ಟಿದ ಮೇಲೇ ಕೈಯಲ್ಲಿ ಹಿಡ್ಕೊಂಡ ಮೇಲೇ ಸಂಭ್ರಮ ಅನ್ನೋದಲ್ಲ, ಆಗಲೇ ಅವಳು ಕ್ಯಾರಿ ಮಾಡ್ತಾ ಇದ್ದಾಳಲ್ಲ. ಸೊ ಇವಾಗ ನಾನು ಆ್ಯಸ್ ಎ ಪ್ರೊಡ್ಯೂಸರ್ ಈ ಸಿನಿಮಾದ ತಾಯಿ ಈ ಥರನೇ ನನಗೆ ಇದು ಆಲ್ರೆಡಿ ನಾನು ಕನ್ಸೀವ್ ಆಗಿಬಿಟ್ಟಿದ್ದೀನಿ, ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅಂತ. 18th ಜನಕ್ಕೆ ಅದು ಜನ್ಮ ತೊಗೊಂಡು ರೂಪಕ್ಕೆ ಬಂದರೆ, ಫಿಸಿಕಲಿ ಒಂದು ರೂಪಕ್ಕೆ ಬರುತ್ತೆ ಅಷ್ಟೇ. ಬಟ್ ಆಲ್ರೆಡಿ ನಾನು ಸಕ್ಸಸ್ಫುಲ್ ಆಗಿಬಿಟ್ಟಿದ್ದೀನಿ. ಆ್ಯಂಡ್ ಅಷ್ಟೇ ಪುಷ್ಟವಾಗಿ ಹೆಲ್ದಿಯಾಗಿ ಎಲ್ಲರೂ ಮನವನ್ನು ಗೆಲ್ಲುವಂಥ ಮಗು ಬರುತ್ತೆ ಅನ್ನೋದು ನಂಬಿಕೆ ನನಗಿದೆ. ಯುದ್ಧಕಾಂಡ ಯಾರ ವಿರುದ್ಧವಾಗಿರುತ್ತೆ? ಸಿಸ್ಟಮ್ ಅಂತಲೇ ಹೇಳೋಕ್ಕಾಗಲ್ಲ. ಅಂದರೆ ಸರಿಯಾದ ಟೈಮಲ್ಲಿ ನ್ಯಾಯ ಸಿಗದೇ ಇರೋದೇ ಒಂದು ಕ್ರೈಮ್ ಅನ್ನೋದಿದೆ. ಆ ವಿಷಯದ ವಿರುದ್ಧವಾಗಿರೋದು ಅದು ವಿಶೇಷವಾಗಿ ಹೆಣ್ಣುಮಕ್ಕಳಿಗೆ ಸರಿಯಾದ ಸಮಯದಲ್ಲಿ ನ್ಯಾಯ ಸಿಗಲೇಬೇಕಾಗಿದೆ. ಇದರಿಂದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಮತ್ತು ಸಮಾಜದಲ್ಲಿ ಒಂದು ಸಣ್ಣ ಬದಲಾವಣೆ ಆಗಬೇಕಾಗಿದೆ. ಈ ಬದಲಾವಣೆಗೋಸ್ಕರ ಈ ಕೆಲವೊಂದು ಲೂಪ್ ಹೋಲ್ಸ್ ಇದೆಯಲ್ಲ, ಇದನ್ನು ಸರಿಪಡಿಸೋ ವಿರುದ್ಧವಾಗಿ ಈ ಹೋರಾಟ. ಈಗ ಅತ್ಯಾಚಾರ ಅಂತ ಹೇಳಿದಾಗ ಒಂದು ಪ್ರೊಟೆಸ್ಟ್ ಆಗ್ಬಹುದು, ಮೇಣದ ಬತ್ತಿ ಇಟ್ಕೊಂಡು ಅವ್ರ ನ್ಯಾಯ ಸಿಗ್ಲಿ ಅಂತ ಹೇಳೋದಿರಬಹುದು. ಆದರೆ ಅತ್ಯಾಚಾರ ಆದಂಥ ಹೆಣ್ಣು ಮಗುಗೆ ಮಾತ್ರ ನರ್ಕದ ಬಗ್ಗೆ ಗೊತ್ತಿರುತ್ತೆ. ಸೊ ಈ ಸಿನಿಮಾ ಬಂದಾದ್ಮೇಲೆ ಯಾರ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತೆ? ಅಲ್ಲ, ಪ್ರತಿಯೊಬ್ಬರ ಮೇಲೆ ಬೀರಲೇಬೇಕು. ಎಸ್ಪೆಷಲಿ ಅಂದರೆ ಇವಾಗ ನಾನು ಹೆಣ್ಮಗುನ ಇಟ್ಕೊಂಡು ಮಾಡಿರ್ತಕ್ಕಂಥ ಸಿನಿಮಾ ಆಗಿರೋ ಇದು ಗಂಡು ಮಕ್ಕಳ ಮೇಲೆ ಪರಿಣಾಮ ಬೀರಬೇಕಾಗಿದೆ. ಪ್ರತಿಯೊಂದು ಹುಡುಗನೂ ಹೌದು, ನನಗೊಂದು ತಂಗಿ ಇದ್ದಾಳೆ, ಅಕ್ಕ ಇದ್ದಾಳೆ, ಮಗಳಿದ್ದಾಳೆ, ತಾಯಿ ಇದ್ದಾರೆ, ಈಗ ಅವರು ಮದುವೆ ಆದವರು ಒಳ್ಳೆ ಗಂಡಂದರಾಗಬೇಕಾಗಿದೆ. ಎಲ್ಲರೂ ತಮ್ಮ ಹೆಂಡತಿ ಅಂದ್ರನ್ನ ಗೌರವಿಸಬೇಕು, ಪ್ರೀತಿಸಬೇಕು. ಈ ಸಾಕಷ್ಟು ಬದಲಾವಣೆಗಳು. ಆಮೇಲೆ ಅದ್ರ ಜೊತೆಗೆ ಒಂದು ಹೆಣ್ಣಿಗೆ ಒಂದು ನಂಬಿಕೆನೂ ಬರಬೇಕು. ಹೌದು, ಕಷ್ಟ ಕಾಲದಲ್ಲೂ ನಿಲ್ಲುವಂಥ ಗಂಡಸರು ಇದ್ದಾರೆ ಅನ್ನೋದು ಸಮಾಜದಲ್ಲಿ ಈ ಒಂದು ಹೆಲ್ದಿ ಸಿಚುವೇಶನ್ ಅನ್ನೋದು ಕ್ರಿಯೇಟ್ ಆಗಬೇಕಾಗಿದೆ. ಇದು ನಾನೀಗ ಹೇಳಬೇಕಾದ್ರೆ ತುಂಬ ಸೀರಿಯಸ್ ಆಗಿ ಏನೋ ಒಂದು ಡಾಕ್ಯುಮೆಂಟ್ರಿ ಥರ ಅನಿಸ್ಬೋದು. ಬಟ್ ಇಲ್ಲ, ಈ ಸಿನಿಮಾ ಅಷ್ಟು ಕುತೂಹಲಕರವಾಗಿ ಒಂದು ತಾಯಿ ನೀವು ಆಗಲೇ ಹೇಳಿದಾಗ ಇನ್ನೊಂದು ಬ್ಯೂಟಿಫುಲ್ ಪಾಯಿಂಟ್ ಏನಂದರೆ, ಕ್ರೈಮ್ ಆಗಿ ಕೇಸ್ ದಾಖಲೆ ಆಗೋದಕ್ಕೂ ಅದಾದಮೇಲೆ ಜಡ್ಜ್ಮೆಂಟ್ ಸಿಗೋದಕ್ಕೂ ಆ ಟೈಮ್ ಏನಿರುತ್ತಲ್ಲ, ಅದು 1 ವರ್ಷ ಆಗಿರ್ಬೋದು, 10 ವರ್ಷ ಆಗ್ಬೋದು, 20 ವರ್ಷ ಆಗ್ಬೋದು. ಆ ಸಂದರ್ಭನ ಅನುಭವಿಸೋಂಥ ಫ್ಯಾಮಿಲಿ, ಆ ವಿಕ್ಟಿಮ್ಗಳು, ಅವ್ರ ಮಾನಸಿಕ ಸ್ಥಿತಿ ಇದೆಯಲ್ಲ, ಆಗಿದ್ದ ಕ್ರೈಮ್ಗಿಂತ ಜಾಸ್ತಿ ದೊಡ್ಡದು ಅದು ಆ್ಯಕ್ಚುಲಿ. ಈಗ ಯಾರ್ದೋ ಮನೆಯಲ್ಲಿ ಒಂದು ರೇಪ್ ಆಯ್ತು ಅಂದರೆ ಆ ಹೆಣ್ಣು ಆ ಕೇಸ್ ಗೆಲ್ಲೋವರೆಗೂ ಅದನ್ನು ಸಮಾಜದಲ್ಲಿ ಫೇಸ್ ಮಾಡ್ತಾನೆ ಇರಬೇಕಲ್ಲ. ಅವಳೇ ಕ್ರೈಮ್ ಮಾಡಿದಾಳೆ ಅನ್ನೋ ಥರ ಫೇಸ್ ಮಾಡ್ತಾ ಇರಬೇಕು ಅದನ್ನು. ಅವಳ ಸಮಾಜ ನೋಡೋವಂಥ ರೀತಿ, ಅವಳು ಆ ಮಾನಸಿಕವಾಗಿ ಅವತ್ತು ಅನುಭವಿಸೋದಕ್ಕಿಂತ ದೊಡ್ಡ ಕಷ್ಟ ಅದು. ಇದಾಗಬಾರ್ದು. ಈ ಸಮಾಜದಲ್ಲಿ ಬದಲಾವಣೆ ಆಗಬೇಕು. ಅವ್ನು ರೇಪ್ ಮಾಡಿದವನು ತಪ್ಪಿತಸ್ಥ, ಪಾಪ ಅವಳನ್ನ ಆ್ಯಕ್ಚುಲಿ ದೇವಿ ಥರನೇ ನೋಡಬೇಕು, ತಾಯಿ ಥರನೇ ನೋಡಬೇಕು. ಈ ಥರದ ವ್ಯವಸ್ಥೆ. ಆಮೇಲೆ ಸರಿಯಾದ ಟೈಮಲ್ಲಿ ಜಸ್ಟಿಸ್ ಸಿಗಬೇಕು. ಅವಳು ಅಷ್ಟು ದಿನ ಯಾಕೆ ಮಾನಸಿಕ ಒತ್ತಡವನ್ನು ಅನುಭವಿಸ್ಬೇಕು? ಸೊ ಇವೆಲ್ಲ ಕೆಲವೊಂದು ಸರಿ ಹೋಗ್ಬೇಕು. ಅದಕ್ಕೊಂದು ಹೋರಾಟ ಮಾಡಬೇಕು. ಅದು ಸಿನಿಮಾ ಮುಖಾಂತರ. ಈಗ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ, ಸಿನಿಮಾ ಅಷ್ಟು ದೊಡ್ಡ ಪವರ್ಫುಲ್ ವೆಪನ್ ಅನ್ನೋದು. ನಾವೆಲ್ಲೋ ಒಂದು ವೇದಿಕೆಯಲ್ಲಿ ನಿಂತ್ಕೊಂಡು ಒಂದು ರಾಜಕೀಯ ವೇದಿಕೆ ಆಗಿರ್ಬೋದು, ಯಾವುದೋ ಒಂದು ಸಮಾವೇಶದಲ್ಲಿ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಅಂದರೆ ಚಿಕ್ಕ ವಿಚಾರಗಳು ಮಾತಾಡಿ ಅಲ್ಲಿಗೆ ಮುಗಿದು ಬಿಡ್ಬೋದು. ನೀವು ಹೇಳ್ದಂಗೆ ಒಂದು ಕ್ಯಾಂಡಲ್ ಇಟ್ಕೊಂಡು ಕ್ಯಾಂಪೇನ್ ಮಾಡಿ, ಬೋರ್ಡ್ ಇಟ್ಕೊಂಡು ಕ್ಯಾಂಪೇನ್ ಅಲ್ಲೇ ಮುಗಿದು ಬಿಡುತ್ತೆ. ಬಟ್ ಒಂದು ಸಿನಿಮಾ ಇಟ್ ವಿಲ್ ಲಿವ್ ಫಾರ್ ಲೈಫ್ ಟೈಮ್. ಯಾವತ್ತೇ ಒಂದಿನ ಹಾಕೊಂಡು ನೋಡಿದಾಗ ನಾಳೆ ಯಾವುದೇ ಯುಗದಲ್ಲಿ ಯಾರೇ ಬಂದು ಹಾಕೊಂಡು ಸಿನಿಮಾ ನೋಡಿದಾಗ ಅವತ್ತು ಅವನಿಗೆ ಅದು ಸ್ಟ್ರೈಕ್ ಆಗ್ಬೋದು. ಸೊ ಇದು ಪರ್ಮನೆಂಟಾಗಿ ಉಳಿಯುವಂಥ ಒಂದು ವಿಷಯ. ಆಮೇಲೆ ಈ ಹೋರಾಟ ಇವಾಗ ರಾಮಾಯಣದಲ್ಲೂ ರಾಮ ಯುದ್ಧ ಮಾಡ್ದ, ಅದಾದಮೇಲೆ ಮಹಾಭಾರತದಲ್ಲಿ ಕೃಷ್ಣನೂ ಯುದ್ಧ ಮಾಡ್ದ. ಬಟ್ ಈ ಯುದ್ಧ ಅನ್ನೋದು ನೀವು ಎಕ್ಸಾಂಪಲ್ಸ್ ನೋಡಿದ್ರೆ ಅಲ್ಲಿ ಪರಿಹಾರ ಸಿಕ್ಕಿಲ್ಲ. ಬಟ್ ಯುದ್ಧ ನಿರಂತರವಾಗಿ ನಡೀತಾ ಇರಬೇಕು. ಆಯಾ ಕಾಲಕ್ಕೆ ಯುದ್ಧ ಮಾಡ್ತಾ ಇರಬೇಕು ಒಂದು ಧರ್ಮಗೋಸ್ಕರ. ಇದರಿಂದ ಸುಧಾರಣೆ ಆಗ್ಬಿಡುತ್ತೆ, ಎಲ್ಲ ಕ್ಲಿಯರ್ ಆಗ್ಬಿಡುತ್ತೆ, ಇವರು ನಾಳೆ ಕ್ಲೀನ್ ಆಗ್ಬಿಡುತ್ತೆ ಅನ್ನೋದೆಲ್ಲ. ಈಗ ನಾನು ಒಂದು ಹೋರಾಟ ಮಾಡಿದ್ದೀನಿ, ನಾಳೆ 2 ಬರಬೇಕು, ನಾಳೆ 3 ಜನ ಬರಬೇಕು. ಈ ಥರ ಜನಸಂಖ್ಯೆ ಹೋರಾಟ ಮಾಡೋದು, ಜನಸಂಖ್ಯೆ ಜಾಸ್ತಿ ಆಗಬೇಕು. ಅದು ಈ ಸಿನಿಮಾ ಪ್ರೇರಣೆ ಮಾಡುತ್ತೆ ಅಂತ.
ಓಕೆ, ನೀವು ಒಬ್ಬ ಹೀರೋ ಆಗಿ ಪ್ರೊಡ್ಯೂಸರ್ ಆಗಿ ಈ ಕಂಟೆಂಟ್ ಮಾಡ್ತೀನಿ ಅಂತ ಅಂದಾಗ ನೀವು ಒಂದಷ್ಟು ರೆಫರೆನ್ಸ್ ಮಾಡಿರ್ತೀರಾ. ಸೌಜನ್ಯ ಸೇರಿದಂತೆ ಸಾಕಷ್ಟು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ. ಸೊ ಆ ಸ್ಟೋರಿನ ನೀವು ನೋಡಿದಾಗ, ಅಂದರೆ ಸೌಜನ್ಯ ಕೇಸ್ ಬಗ್ಗೆನೇ ಓದಿದಾಗ ನಿಮ್ಮ ಮನಸ್ಥಿತಿ ಹೇಗಿತ್ತು ಆಗ? ಅಲ್ಲ, ನಾನು ಅದನ್ನೇ ಹೇಳ್ತಿದ್ದಿಲ್ಲ, ಅದು ಬೆಳಕಿಗೆ ಬಂದಿರತಕ್ಕಂಥ ವಿಚಾರ. ಬೆಳಕಿಗೆ ಬರದೇ ಇರೋದು ನಿಮಗೆ ಗೊತ್ತಿಲ್ಲ. ಎಷ್ಟು ಲಕ್ಷ ಕೇಸ್ಗಳಿದ್ದಾವೆ. ಈಗ ನಾವು ಮಾತಾಡ್ತಿರ್ಬೇಕಾದ್ರೆ ಯಾವುದೋ ಒಂದು ಹೆಣ್ಣು ಮೇಲೆ ಅತ್ಯಾಚಾರ ಆಗ್ತಾ ಇರುತ್ತೆ. ಅದು ಎಷ್ಟು ಭೀಕರವಾಗಿರುತ್ತೆ ನಮಗೆ ಗೊತ್ತಿಲ್ಲ, ನಡೀತಾ ಇದೆ. ಬೆಳಕಿಗೆ ಬಂದಿರೋ ವಿಚಾರಗಳನ್ನ ಇಟ್ಕೊಂಡು ಮಾತಾಡ್ತೀವಿ, ಒಂದು ಎಕ್ಸಾಂಪಲ್ ಆಗಿ ಅಷ್ಟೇ. ಸೊ ಇದು ಒಂದೇ ವಿಚಾರ. ಇವಾಗ ನನಗೆ ಸೌಜನ್ಯಕ್ಕಿಂತನೂ ಜಾಸ್ತಿ ಕೇಸಸ್, ಇವಾಗ ನಮ್ಮ ಮಾಮನೇ ಜಡ್ಜ್ ಆಗಿರೋದ್ರಿಂದ ಎಷ್ಟೊಂದು ಕೇಸ್ಗಳಿದ್ದಾವೆ. ಅದರಲ್ಲಿ ನೀವು ಸೌಜನ್ಯದೇ ದೊಡ್ಡದು, ಸೌಜನ್ಯದೇ ಚಿಕ್ಕದು ಅಂತ ಹೇಳೋಕ್ಕಾಗಲ್ಲ. ಅವರವರಿಗೆ ಅದು ದೊಡ್ಡದು. ಅಂದರೆ ನೀವು ರೇಪ್ ಮಾಡಿದ್ರೆ ಅಷ್ಟೆಲ್ಲ, ಹೆಣ್ಣನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದ್ರೂ ಕೆಟ್ಟದೇ ಅದು. ಯಾವ್ದು ದೊಡ್ಡದು ಯಾವ ಚಿಕ್ಕದು, ಇದು ಕಡಿಮೆ ಅತ್ಯಾಚಾರ ಆಗಿತ್ತು, ಇದು ಜಾಸ್ತಿ ಅತ್ಯಾಚಾರ ಆಗುತ್ತೆ ಅನ್ನೋದು ಹೇಳೋದೇ ತಪ್ಪು. ಎಲ್ಲರೂ ಈಕ್ವಲಿ ದೇ ಆರ್ ಅಬ್ಯೂಸ್. ಯಾಕಂದರೆ ಇಲ್ಲಿ ಮಾನಸಿಕವಾಗಿ ಫ್ಯಾಮಿಲಿಗೆ ಇಲ್ಲಿ ಆಗೋಂಥ ಅವಮಾನ, ಇಲ್ಲಿ ಆಗುವಂಥ ನೋವು ಇದೆಯಲ್ಲ, ದಟ್ ಈಸ್ ಈಕ್ವಲ್, ಎಲ್ಲರಿಗೂ ಸಮ ಅದು. ಸೊ ಅದೊಂದೇ ಕೇಸಲ್ಲ, ನಾನು ಎಷ್ಟು ಸುಮಾರು ಕೇಸಸ್ಗಳನ್ನ ಸ್ಟಡಿ ಮಾಡಿದೆ. ಒಂದೊಂದೊಂದೊಂದು ಕೇಳಿದಾಗ್ಲೂ ತುಂಬ, ಅಂದರೆ ಎಷ್ಟು ನೋವಾಗುತ್ತೆ ಮನಸ್ಸಿಗೆ ಅಂತಂದರೆ ಒಂದು ಸಿನಿಮಾ ಸಾಲದು ಅನಿಸುತ್ತೆ. ಓಕೆ, ನಾವೀಗ ಒಂದು ಸಾಂಗ್ ನೋಡಿದ್ವಿ, ಸಂಭವಾಮಿ ಯುಗೆ ಯುಗೆ ಅಂತ. ಒಂದು ಸಿನಿಮಾ, ಇಡೀ ಸಿನಿಮಾದ ಒಂದು ಸಾರಾಂಶ ನಮ್ಮ ಕಣ್ಮುಂದೆ ಬಂತು. ಸೀತೆ ಅಪಹರಣ ಆಗೋದು, ಎಷ್ಟೋ ಜನಕ್ಕೆ ಅನ್ಯಾಯ ಆಗೋದು, ಒಂದು ವಿಷ್ಣು ಕಂಪ್ಲೀಟ್ ಅವತಾರ ಎತ್ತಿ ಒಂದು ಸಮಾಜನ ಸರಿ ಮಾಡೋ ಅಂಥ ಒಂದು ದೃಶ್ಯ ಥರ ನಮಗೆ ಫೀಲ್ ಆಯಿತು. ಸೊ ಆ ಸಾಂಗಿಗೂ ಆ ಸಿನಿಮಾದಲ್ಲಿ ಬರೋ ಥರ ಕಂಟೆಂಟ್ ವಿಚಾರಕ್ಕೂ ಸಂಬಂಧಪಟ್ಟಿದ್ದು ಹೇಳೋದಾದರೆ? ಅಲ್ಲ, ಅದರಲ್ಲಿ ಒಂದು ಚಿಕ್ಕದು ಡಿಪಿಕ್ಟ್ ಮಾಡಿರೋದು ಅಷ್ಟೇ. ಈಗ ಸೀತಾನ ಅಪಹರಣ ಆದಾಗ ರಾಮ ಇದ್ದ, ದ್ರೌಪದಿ ವಸ್ತ್ರಾಹರಣ ಆದಾಗ ಕೃಷ್ಣ ಇದ್ದ. ಈ ಯುಗದಲ್ಲಿ ನಾವು ಅದನ್ನು ತೋರಿಸಿರೋದು, ಇಷ್ಟೊಂದು ಜನ ಅತ್ಯಾಚಾರಕ್ಕೆ ಒಳಗಾಗಿರೋದು. ಇದಕ್ಕೆ ಯಾರು ಬರ್ತಾರೆ? ಯಾರು ಬರಬೇಕಂದ್ರೆ ಪ್ರತಿಯೊಬ್ಬನೂ ಬರಬೇಕು. ಇವತ್ತು ಕೃಷ್ಣ ಹೆಂಗೆ ಅವತಾರ ತಾಳಬೇಕು ಅಂದರೆ ಪ್ರತಿಯೊಬ್ಬನೂ ಅವತಾರ ಆಗಿನೇ ಬರಬೇಕು. ಎವ್ರಿಬಡಿ ಹ್ಯಾಸ್ ಟು ಸ್ಟ್ಯಾಂಡ್ ಫಾರ್ ಎ ವುಮೆನ್. ಅದು ನಮ್ಮ ಭಾರತ ದೇಶದ ಒಂದು ಹೆಣ್ಣು ಅಂದರೆ ನಾವು ದೇವಿ ಅಂತ ಪೂಜಿಸ್ತೀವಿ, ಅವಳೇ ಶ್ರೇಷ್ಠ ಅಂತ ನಾವು ಪೂಜಿಸ್ತೀವಿ. ಹಂಗಿದಾಗ ಪ್ರತಿಯೊಂದು ಗಂಡು ಅವತಾರ ತಾಳಬೇಕಾಗಿದೆ ಈಗಿನ ಯುಗದಲ್ಲ. ಸೊ ಅದನ್ನು ಡೆಪಿಕ್ಟ್ ಮಾಡಿರೋದು ಅಷ್ಟೇ. ಭರತಾನಿ ಕೃಷ್ಣ ತಾಳಿ ಬೇರೆ ಬೇರೆ ಅವತಾರ ಅಂತ ಇದೆಯಲ್ಲ, ಅದು ಒಬ್ಬ ಪೊಲೀಸು ಒಂದು ಅವತಾರ, ಒಬ್ಬ ಲಾಯರು ಒಂದು ಅವತಾರ, ಒಬ್ಬ ಜಡ್ಜು ಒಂದು ಅವತಾರ, ಒಬ್ಬ ಕಾಮನ್ ಮ್ಯಾನು ಒಂದು ಅವತಾರ, ಒಂದು ತಂದೆನೂ ಅವತಾರ, ಅಣ್ಣನೂ ಅವತಾರ, ತಮ್ಮನೂ ಅವತಾರ, ಎಲ್ಲರೂ ಅವತಾರಗಳಾಗಿ ತಾಳಬೇಕಾಗಿದೆ ಇವತ್ತು. ಸರ್, ನೀವು ಒಂದ್ಸಲ ಒಂಚೂರು ಪರ್ಸ್ನಲ್ ವಿಚಾರಕ್ಕೆ ಬರೋದಾದರೆ, ತುಂಬ ಬೇಸರ ಹೊರಾಗ್ತಾ ಇದ್ದೀರಾ, ಇಂಡಸ್ಟ್ರಿನಲ್ಲಿ ನನ್ನ ನಡ್ಸ್ಕೊಳ್ಳೋ ರೀತಿ ನಡ್ಸ್ಕೊಂಡಿಲ್ಲ ಅಂತ. ಆ್ಯಕ್ಚುಲಿ ಏನಾಯಿತು? ಯಾವ ಥರ ನಡ್ಸ್ಕೊಂಡ್ರು ಹಾಗಾದರೆ? ಇಲ್ಲ, ಇಂಡಸ್ಟ್ರಿನಲ್ಲಿ ನಾನು ನಡ್ಸ್ಕೊಳ್ಳೋ ರೀತಿ ಕರೆಕ್ಟಾಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನಾನು ಹೇಳಿರೋದು ವಿಚಾರ ಏನಪ್ಪ ಅಂತಂದರೆ, ನನಗೆ ಸಿಗಬೇಕಾಗಿರೋ ಕಥೆಗಳು ಸಿಕ್ಕಿಲ್ಲ ಅಂದರೆ ಅದು ಅವ್ರ ತಪ್ಪಲ್ಲ. ನಾನು ಯಾರಿಗೂ ಇದರಲ್ಲಿ ಬ್ಲೇಮ್ ಮಾಡ್ತಾ ಇಲ್ಲ. ನನಗೆ ಅನ್ಸುತ್ತೆ, ಓಕೆ ನಾನು ಈ ಕ್ಯಾಪಾಸಿಟಿನ ಲ್ಯಾಕ್ ಮಾಡಬಲ್ಲೆ, ಆ ಥರದಂಗೆ ಯಾವುದು ಸ್ಕ್ರಿಪ್ಟ್ ಸಿಕ್ಕಿಲ್ಲ ಅನ್ನೋದಷ್ಟೇ. ಅದು ಅದೃಷ್ಟವಶಾತ್. ಇವಾಗ ಯಾವುದೇ ಕಲಾವಿದನಿಗೆ ಒಬ್ಬ ಬರಹಗಾರ ಬರಬೇಕು, ಅವನಿಗೆ ಒಂದು ಕಥೆ ರೂಪಿಸ್ಬೇಕು, ಕಥೆ ಸೃಷ್ಟಿಯಾಗಬೇಕು, ಅವನಿಗೆ ಆ ಅದೃಷ್ಟ ಇರಬೇಕು, ಅವನಿಗೆ ಆ ಸರಿಯಾದ ಕಲಾವಿದನಿಗೆ ಆ ಕಥೆ ತಲುಪುವಂಥ ಅದೃಷ್ಟ ಇರಬೇಕು. ಅದು ನನಗೆ ಬೇರೆಯವ್ರ ಕಡೆಯಿಂದ ಸಿಕ್ಕಿರಲಿಲ್ಲ ಅಂತ ನಾನು ಹೇಳಿದೆ. ಅಂದರೆ ಬೇಕಂತೆ ಮಾಡಿದ್ದಾರೆ, ನನ್ನನ್ನು ತಿರಸ್ಕರಿಸಿದ್ದಾರೆ ಅಥವಾ ನನಗೆ ಕಡೆಗಣಿಸಿದ್ದಾರೆ, ಅದನ್ನು ನಾನು ಹೇಳ್ತಾ ಇಲ್ಲ. ಎವ್ರಿಬಡಿ ಹ್ಯಾಸ್ ಲವ್ಡ್ ಮೀ, ತುಂಬ ರೆಸ್ಪೆಕ್ಟ್ ಮಾಡಿದ್ದಾರೆ. ಅವರಿಂದನೇ ನಾನು ಇಲ್ಲಿವರೆಗೆ ಬಂದಿದ್ದೆ. ಅದನ್ನು ಹೇಳಿದೆ, ನಾನು ಇಲ್ಲಿವರೆಗೆ ಬರೋ ಕಾರಣವೂ ಅವರೇ. ಎಲ್ಲ ಪ್ರೊಡ್ಯೂಸರ್ಸ್, ಎಲ್ಲ ಡೈರೆಕ್ಟರ್ಸ್ಗಳ ಕಾರಣದಿಂದ ನಾನು ಇಲ್ಲಿ ಬಂದಿರೋದು. ಈ ಥರದೊಂದು ಪೆಕ್ಯುಲರ್ ಕಥೆ ಸಿಕ್ಕಾಗ ಇದನ್ನು ನಾನು ಅಪ್ರೋಚ್ ಮಾಡಿದಾಗ, ಆಫ್ಕೋರ್ಸ್ ಬಜೆಟ್ ಜಾಸ್ತಿ ಇತ್ತು, ನರೇಷನ್ ಸ್ಟೈಲ್ ಬೇರೆ ಇತ್ತು. ಇದನ್ನು ಬೇರೆ ಯಾರು ಪ್ರೊಡ್ಯೂಸ್ ಮಾಡೋಕ್ಕೆ ಮುಂದೆ ಬರದೇ ಇದ್ದಾಗ ನಾನೇ ಪ್ರೊಡ್ಯೂಸ್ ಮಾಡೋಕ್ಕೆ ಹೋದೆ ಅಂತ ಹೇಳಿದ್ಬಿಟ್ರೆ ಬೇರೆ ಯಾರನ್ನೂ ಬ್ಲೇಮ್ ಮಾಡಿದ್ದಲ್ಲ. ಈಗ ಯಶ್ ಸರೇ ಹೇಳಿದ್ದಾರೆ ನಿಮಗೆ, ಯಾಕಂದರೆ ಯಶ್ ಸರು ಇವತ್ತು ಅವ್ರು ಬೆಳೆದಿರೋದು ಅವರ ಪ್ರತಿಭೆಯಿಂದನೇ. ಸೊ ನಿಮಗೂ ಅವ್ರು ಹೇಳಿರೋದೇನೆಂದರೆ, ಪ್ರತಿಭೆ ಇದೆ ಆದರೂ ಯಾಕೆ ಹಿಂಗೆ ಕುಂತಿದ್ದೀರಾ ಅನ್ನೋ ಮಾತು. ಅಲ್ಲ, ನನಗಂತನೇ ಅಲ್ಲ, ಅವ್ರು ನಾನು ಹೇಳೋದು ಎಲ್ಲ ಕಲಾವಿದರಿಗೂ ಅವರೊಂದು ಮಾರಲ್ ಎಕ್ಸಾಂಪಲ್ ಸೆಟ್ ಮಾಡಿದ್ದಾರೆ ಅಂತ ನಾನು ಹೇಳಿದ್ದು. ಇವಾಗ ಏನೂ ಮಾಡದೆ ಕೂತ್ಕೊಂಡು ಸುಮ್ಮನೆ ಬಂದಿದ್ದನ್ನೇ ಅವಕಾಶನ ಬೆಳೆಸ್ಕೊಂಡು ಕೂತಿದ್ರೆ ಆಗ್ತಾರಲ್ಲ, ಒಂದು ಸ್ವಂತ ಪ್ರಯತ್ನ ಅನ್ನೋದಿರುತ್ತಲ್ಲ. ಸೊ ದ್ಯಾಟ್ ಈಸ್ ವಾಟ್ ಅನ್ ಎಕ್ಸಾಂಪಲ್ ಫಾರ್ ದಿ ನೆಕ್ಸ್ಟ್ ಜನ್ರೇಷನ್ ಬರೋವಂಥವರಿಗೆ, ಪ್ರತಿಯೊಂದು ಕಲಾವಿದರೆ, ನಾನು ಒಬ್ಬನಿಗೆ ಅಂತಲೇ ಅಲ್ಲ. ನಾವು ಕೆಲವೊಂದು ನೋಡಿ ಇನ್ಸ್ಪೈರ್ ಆಗಬೇಕಾಗತ್ತೆ. ಅವರು ಮಾಡಿದ್ದಾರೆ, ರಿಷಬ್ ಶೆಟ್ಟಿನೂ ಮಾಡಿದ್ದಾರೆ, ರಕ್ಷಿತ್ ಶೆಟ್ಟಿನೂ ಮಾಡಿದ್ದಾರೆ. ಪ್ರತಿಯೊಬ್ಬರು ಒಂದು ಪ್ರಯತ್ನ, ತಮ್ಮ ಸ್ವಯಂ ಒಂದು ಇಚ್ಛೆಯಿಂದ ಮುಂದೆ ಹೆಜ್ಜೆ ಇಟ್ಟು ಪ್ರಯತ್ನ ಮಾಡಿದ್ದಕ್ಕೆ, ಆ ರಿಸ್ಕ್ ತೊಗೊಂಡಿದ್ದಕ್ಕೆ ತಾನೇ ಅಲ್ಲಿವರೆಗೆ ಹೋಗೋಕ್ಕೆ ಸಾಧ್ಯ ಆಗಿದ್ದು. ಸೊ ನಾನು ಇನ್ಸ್ಪೈರ್ ಆಗಿದ್ದು, ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದು. ಸೊ ಅದೊಂದು ಲೀಗ್. ಈಗ ಅಫ್ಕೋರ್ಸ್ ಅಲ್ಲಿ ಏನಾಗಿತ್ತು, ಒಂದು ಕೆಲವೊಂದು ಬಜೆಟ್ ಆಗಿರ್ಬೋದು, ಆ ಸಿನಿಮಾ ಸ್ಕೇಲ್ ಆಗಿರ್ಬೋದು, ಆ ಥರ ಇದ್ದು ಗೆದ್ದಿದೆ ಅಂತ ಕೆಲವೊಂದು ಜನರಿಗೆ ಕೂತ್ಕೊಂಡ್ಬಿಟ್ಟಿದೆ. ಅದು ಹಿಂಗಾಗಿದ್ದಕ್ಕೇ ಆಯಿತು ಅಂತ. ಬಟ್ ನಾನು ನೋಡೋದಂದರೆ ಒಳಗಡೆ ಒಂದು ಕಂಟೆಂಟು,
ಹೇಳುವಂಥ ಶೈಲಿ ಬೇರೆ ಥರ. ಅವತ್ತಿನ ದಿನಕ್ಕೆ ಅದು ಏನೋ ಒಂದು ಡಿಫ್ರೆನ್ಸ್, ಬೇರೆ ಥರದ್ದು ಒಂದು ಆಯಾಮದಲ್ಲಿ ಕಥೆ ಹೇಳಿದ್ರು. ಸೊ ಆ ಥರದ್ರಲ್ಲಿ ಇದು ಒಂದು ಬೇರೆ ಒಂದು ಟ್ರೈ, ಇದು ನೆವರ್ ಬಿಫೋರ್ ಈ ಥರ ನೋಡದೇ ಇರತಕ್ಕಂಥ ಒಂದು ಪ್ರಯತ್ನ. ಮಿಡ್ ಸ್ಕೇಲ್ ಸಿನಿಮಾ ಆಗಿ ಗೆದ್ದರೆ ಜನ ಮನಸ್ಸಲ್ಲಿ ಬಜೆಟಿಂದ ಮಾತ್ರ ಸಿನಿಮಾ ಅಲ್ಲ, ಕಂಟೆಂಟಿಂದನೂ ಸಿನಿಮಾ ಗೆಲ್ಲುತ್ತೆ, ಕಂಟೆಂಟಿಂದನೇ ಸಿನಿಮಾ ಗೆಲ್ಲುತ್ತೆ ಅಂತ ಪ್ರೂವ್ ಆಗಬೇಕಂದ್ರೆ ಒಂದು ಮಿಡ್ ಸ್ಕೇಲ್ ಸಿನಿಮಾನೂ ಗೆಲ್ಲಬೇಕು. ಸೊ ಅದು ಈ ಪ್ರಯತ್ನ. ಓಕೆ ಸರ್, ಈಗ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ನೋಡೋದಾದರೆ ಪ್ರತಿಭೆ ನಿಮ್ಮಲ್ಲಿದೆ, ಸಾಕಷ್ಟು ಸಿನಿಮಾಗಳಲ್ಲಿ ನಾವು ನಿಮ್ಮ ಪ್ರತಿಭೆಯನ್ನು ನೋಡಿದ್ದೀವಿ. ಸಿನಿಮಾ ಇಂಡಸ್ಟ್ರಿಗೆ ಪ್ರತಿಭೆ ಬೇಕಾ ಅಥವಾ ಅದೃಷ್ಟ ಬೇಕಾ? ಅಲ್ಲ, ಎರಡೂ ಒಟ್ಟಿಗೆ ಕೂಡಿ ಬರಬೇಕು ಅದು. ಆದರೆ ಪ್ರತಿಭೆ ಇರೋರು ಅದೃಷ್ಟಕ್ಕೆ ಮಾತ್ರ ಕಾಯ್ಕೊಂಡು ಕೂಡೋಕ್ಕಾಗಲ್ಲ. ಅದೃಷ್ಟ ಇರೋಂಥ ವ್ಯಕ್ತಿ ಪ್ರತಿಭೆಯನ್ನು ಅಳವಡಿಸ್ಕೋಬೇಕಾಗತ್ತೆ. ಪ್ರತಿಭೆ ಇರೋರು ಅದೃಷ್ಟಕ್ಕೋಸ್ಕರ ಕಾಯ್ಕೊಂಡು ಕೊಡಬೇಕಾಗಿಲ್ಲ. ಯಾವತ್ತೋ ಒಂದಿನ ಅದು ಬಂದೇ ಬರುತ್ತೆ. ನಿನಗೆ ದೇವರು ಪ್ರತಿಭೆ ಕೊಟ್ಟಿದ್ದಾನೆ, ಸಾಮರ್ಥ್ಯ ಕೊಟ್ಟಿದ್ದಾನೆ ಅಂದರೆ ಅದು ಸುಮ್ಮನೆ ಎಲ್ಲೋ ಡಸ್ಟ್ಬಿನಲ್ಲಿ ಹಾಕಿ ಕೊಟ್ಟಿರಲ್ಲ ದೇವರು. ಖಂಡಿತ ಬರೋವಂಥ ಟೈಮ್ ಒಂದು ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ಪ್ರತಿಭೆ ಅಂದರೆ 101% ಅದೃಷ್ಟ ಹಿಂದೆ ಹುಡ್ಕೊಂಡು ಬಂದೇ ಬರುತ್ತೆ. ಸರಸ್ವತಿ ಇದ್ದ ಜಾಗದಲ್ಲಿ ಲಕ್ಷ್ಮಿ ಬರಲೇಬೇಕು, ಅದು 200% ಸತ್ಯ. ಸರ್, ಈಗ ನೀವು ಹೆಣ್ಮಕ್ಳಿಗೋಸ್ಕರ ಸಿನಿಮಾ ಮಾಡಿರೋದ್ರಿಂದ ಒಂದು ಕ್ವಶನು, ಜ್ಯೋತಿಷ್ಯದ ಬಗ್ಗೆನೂ ನಿಮಗೆ ನಾಲೆಡ್ಜ್ ಇದೆ ಸ್ವಲ್ಪ. ಈಗಿನ ಜನ್ರೇಷನಲ್ಲಿ ಹೆಂಗೆ ಅಂದರೆ ಹೆಣ್ಮಕ್ಳು ಜಾಸ್ತಿ ಜ್ಯೋತಿಷ್ಯನ ನಂಬ್ತಾರೆ. ಸೊ ಆ ಥರ ಜ್ಯೋತಿಷ್ಯ ನಂಬೋರಿಗೆ ನೀವೇನು ಹೇಳ್ತೀರಾ? ಇಲ್ಲ, ನಾನು ಫಾಲೋನೇ ಮಾಡಲ್ವಲ್ಲ, ಅದನ್ನು ಹೇಳಿದ್ದೀನಲ್ಲ, ಅದು ನಿಜ ಇದೆ, ಅದ್ರ ಪಾಡಿಗೆ ಅದಿದೆ. ನಾನು ನಂಬೋದು ಕೆಲಸನೇ. ಇದು ಕೃಷ್ಣ ಹೇಳ್ದಂಗೆ ಅವ್ನು ಹೇಳಿದ, ನೀನು ಕೆಲಸ ಮಾಡು, ನಿನ್ನ ಫಲದ ಅಪೇಕ್ಷೆ ಮಾಡೋಕ್ಕೆ ಹೋಗ್ಬೇಡ, ಅದು ನನಗೆ ಬಿಡು ಅಂತ. ಸೊ ಜಾತಕ ನಂಬೋದಾದ್ರೆ ಅದಕ್ಕಿಂತ ಜಾಸ್ತಿ ನಾನು ಇದನ್ನು ನಂಬ್ತೀನಿ ಅಂತ ನಾನು ಹೇಳಿದ್ದು. ನನ್ನ ಕೆಲಸನ ನಾನು ನಂಬ್ತೀನಿ, ಪ್ರತಿಫಲ ಅವನು ಕೊಡ್ತಾನೆ. ನಾನು ಆಗಲೇ ಹೇಳಿದ್ನಲ್ಲ, ಪ್ರತಿಭೆ ಇದ್ದರೆ ಅದೃಷ್ಟ ಹುಡ್ಕೊಂಬರುತ್ತೆ. ಜ್ಯೋತಿಷ್ಯ ನಂಬಲ್ಲ, ಆದರೆ ಸ್ಟೋನ್ ನಂಬ್ತೀರಾ? ಅಲ್ಲ, ನಾನು ಫಾಲೋ ಮಾಡಲ್ಲ ಅಂತ ನಾನು ಹೇಳಿರೋದು. ಐ ಡೋಂಟ್ ಅದನ್ನೇ ನಂಬಿಕೊಂಡು ಎಲ್ಲ ಪ್ರತಿಯೊಂದನ್ನು ಅದನ್ನೇ ನೋಡಿ ಫಾಲೋ ಮಾಡ್ತೀನಿ. ನಾನು ಅದನ್ನು ಬಿಲೀವ್ ಮಾಡ್ತೀನಿ. ಬಿಲೀವ್ ಮಾಡಿದ್ದಕ್ಕೆ ಯಾರೋ ದೊಡ್ಡವ್ರು ಹೇಳಿದ್ರು, ನಾನು ಹೇಳಿದ್ನಲ್ಲ, ಹಿರಿಯರು ದೊಡ್ಡವ್ರು ಹೇಳಿದ್ರೆ ನಾನು ಅದನ್ನು ತೆಗೆದು ಹಾಕಲ್ಲ ಆ ಮಾತನ್ನು. ನಾನು ಅದರಲ್ಲಿ ಅದನ್ನು ಹೇಳಿದ್ದೀನಿ. ನಮ್ಮ ತಾಯಿಗೆ ಹೋಗ್ತಾ ಓಕೆ ಈಗ ಟೈಮ್ ಸರಿಗಿಲ್ಲ ಅಂತಂದರೆ ಓಕೆ, ಯಾವುದೋ ಒಂದು ಒಳ್ಳೆ ಆಶೀರ್ವಾದ ಹೇಳ್ತಾ ಇದ್ದಾರೆ ಅಂದ್ಬಿಟ್ಟು ಮಾತು ಕೇಳ್ತೀನಿ. ನಾನಾಗೆ ನೋಡಿ ಹುಡ್ಕೊಂಡು ಯಾವುದೇನ ಇದೆ, ಯಾವ ಮುಹೂರ್ತ ಇದೆ, ಯಾವಾಗ ಮಾಡೋಣ, ಏನು ಮಾಡೋಣ, ನಾನು ಫಾಲೋ ಮಾಡಲ್ಲ. ಕೆಲಸ ನಂಬ್ತೀನಿ ಅಷ್ಟೇ. ಯಾರೋ ದೊಡ್ಡವ್ರು ಹಿರಿಯರು ಹೇಳಿದರೆ ನಾನು ನಂಬ್ತೀನಿ, ನಂಬಿಕೆ ಇದೆ. ಓಕೆ ಸರ್, ಇದು ಎಲ್ಲ ಹೆಣ್ಮಕ್ಳಿಗೂ ಬೇಕಾದಂಥ ಸಿನಿಮಾ ಆಗಿದೆ. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಒಂದು ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸೋದಕ್ಕಾಗಿ ಅಜಯ್ ರಾವ್ ಅವರು ಈಗ ವಕೀಲರಾಗಿ ಮುಂದೆ ಬರ್ತಾ ಇದ್ದಾರೆ. ಇದು ಯುದ್ಧಕಾಂಡ ಸಿನಿಮಾ ಈಗಷ್ಟೇ ಇನ್ನು ಕೆಲವೇ ದಿನಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ಕೂಡ ಥಿಯೇಟರಲ್ಲಿ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕ್ಯಾಮ್ರಾ ಪರ್ಸನ್ ಕೆಂಪೇಗೌಡ ಜೊತೆ ಸರೋಜಾ, ಈ ಸಂಚಿ ನ್ಯೂಸ್, ಬೆಂಗಳೂರು.